ಹಾಯ್ ವೆಲ್ಕಮ್ ಬ್ಯಾಕ್ ಟು ಸೋನುರಾಜ್ ಮಿನಿ ಬ್ಲಾಗ್ಸ್. ನಾನು ಈ ಥರ ದೋಸೆ ತವ ತೊಗೊಂಡ್ಬಿಟ್ಟು ಯಾಕೆ ಈ ರೀತಿ ಬಟ್ಟೆ ತೊಗೊಂಡು ಒರೆಸ್ತಾ ಇದ್ದೀನಿ ಅಂಥೇಳಿ ಕೊನೆಯವರೆಗೆ ವಿಡಿಯೋ ನೋಡಿದರೆ ಗೊತ್ತಾಗುತ್ತೆ ಏನಕ್ಕಂಥೇಳಿ. ನೋಡಿ, ನಾನು ಈ ರೀತಿ ದೋಸೆ ತವನ ಯಾಕೆ ಒರೆಸ್ತಾ ಇದ್ದೀನಿ ಅಂತಂದರೆ, ನಾವು ದೋಸೆ ಮಾಡುವಾಗ ಭಾಳ ಆಯಿಲ್ ಆಗುತ್ತೆ. ಹಾಗಾಗಿ ನೋಡಿ, ಒಂದು ಸ್ವಲ್ಪ ನೀರು ತೊಗೊಂಡು ಒಂದು ಕಾಟನ್ ಬಟ್ಟೆ ತೊಗೊಂಡಿದ್ದೀನಿ ನಾನು. ಕಾಣಿಸ್ತಿರ್ಬೋದು ನಿಮಗೆ. ನೋಡಿ, ಈ ರೀತಿ ಕಾಟನ್ ಬಟ್ಟೆ ತೊಗೊಂಡಿದ್ದೀನಿ. ಇವಾಗ ತವ ಬಿಸಿ ಆಗಿದೆ. ಈಗ ಸ್ವಲ್ಪ ಎಲ್ಲ ನಾನು ನೀಟಾಗಿ ಕಾಟನ್ ಬಟ್ಟೆ ತೊಗೊಂಡು ನೀರಲ್ಲಿ ಅದ್ಬಿಟ್ಟು ಒರೆಸ್ಕೊಳ್ತೀನಿ. ಬಿಸಿ ಇರುತ್ತೆ ದೋಸೆ ತವ, ಸ್ವಲ್ಪ ಹುಷಾರಾಗಿ ಎಲ್ಲ ಒರೆಸ್ಕೊಂಬಿಟ್ಟು ಇಡಿ. ಯಾಕೆ ಈ ರೀತಿ ಮಾಡ್ತಾಯಿದ್ದೀನಿ ಅಂತಂದರೆ, ನಾವೆಷ್ಟೇ ದೋಸೆ ತವ ತೊಗೊಂಡ್ರೂ 1 ವರ್ಷವೂ ಯೂಸ್ ಮಾಡಲ್ಲ, ಅದು ಹಾಳಾಗೋಗುತ್ತೆ. ಆದರೆ ಈ ರೀತಿ ನಾವು ಬಟ್ಟೆ ತೊಗೊಂಡು ಕಾಟನ್ ಬಟ್ಟೆ ತೊಗೊಂಡು ನೀರಲ್ಲಿ ಈ ರೀತಿ ಒರೆಸ್ಕೊಂಡ್ರೆ ಎಣ್ಣಿಂದು ಎಲ್ಲ ಆಯಿಲಿನ ಜಿಡ್ಡಿರುತ್ತಲ್ಲ ಅದೆಲ್ಲ ಬಂದುಬಿಡುತ್ತೆ. ದೋಸೆ ತವ ಚೆನ್ನಾಗಿರುತ್ತೆ. ಹಾಗಾಗಿ ಪ್ರತಿಯೊಂದು ದೋಸೆ ಮಾಡುವಾಗ ನಾವು ಈ ರೀತಿ ಎಲ್ಲ ಮಾಡ್ಕೊಂಡು ಹೋದರೆ ನಮ್ಮ ದೋಸೆ ತವ ಹಾಳಾಗಲ್ಲ. ನೀವು ನಂಬ್ತೀರ ಇಲ್ಲ ಗೊತ್ತಿಲ್ಲ, ನಾನು ಈ ದೋಸೆ ತವ ತೊಗೊಂಡು 4 ವರ್ಷ ಆಯಿತು. ನೋಡಿ, ಏನೂ ಆಗಿಲ್ಲ. ಕಂಟಿನ್ಯೂ ನಾನು ಇದ್ದೇ ತವದ ಮೇಲೆ ಮಾಡ್ತಾಯಿದ್ದೀನಿ. ನಂದು ಏನೋ ಒಂದು ಯೂಟ್ಯೂಬ್ ಚಾನಲ್ ಇತ್ತು, ಆ ಚಾನಲಲ್ಲಿ ನಾನು ತೋರಿಸಿದ್ದೆ. ಅದನ್ನು ನೋಡಿರೋರಿಗೆ ಗೊತ್ತಿರುತ್ತೆ. ಇದೇ ದೋಸೆ ತವನ ನಾನು ಯೂಸ್ ಮಾಡ್ತಿದ್ದೆ 2 ಇಯರ್ಸ್ ಬ್ಯಾಕು. ನೋಡಿ, 4 ವರ್ಷ ಆಯಿತು, ದೋಸೆ ತವ ಹಾಳಾಗಿಲ್ಲ. ನಾನು ಯಾವ ರೀತಿ ಒರೆಸ್ಕೊಳ್ತಿದ್ದೀನಿ ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂದರೆ, ಆಯಿಲೆಲ್ಲ ಇರುತ್ತಲ್ಲ ಅದು ಏನೂ ಇರಲ್ಲ. ಈ ರೀತಿ ನಾವು ಪ್ರತಿಯೊಂದು ದೋಸೆ ಮಾಡುವಾಗ ಒಂದು ದೋಸೆ ಆಗ ತಕ್ಷಣವೇ ಅದನ್ನು ಸ್ವಲ್ಪ ಕಾಟನ್ ಬಟ್ಟೆನೇ ಇರಬೇಕು, ಪಾಲಿಸ್ಟರ್ ಅವೆಲ್ಲ ಬಟ್ಟೆನ ಯೂಸ್ ಮಾಡಬಾರ್ದು. ಕಾಟನ್ ಬಟ್ಟೆ ತೊಗೊಂಡು ನೀರಲ್ಲಿ ಅದ್ಬಿಟ್ಟು ಈ ರೀತಿ ನೀಟಾಗಿ ಒರೆಸ್ಕೊಂಡ್ರೆ ಬಿಸಿ ಇರುತ್ತೆ. ಸ್ವಲ್ಪ ಹುಷಾರಾಗಿ ಒರೆಸ್ಬೇಕು. ನಾವು ಎಷ್ಟೇ ವರ್ಷ ಯೂಸ್ ಮಾಡಿದ್ರೂ ದೋಸೆ ತವ ಹಾಳಾಗಲ್ಲ. ಇಲ್ಲಾಂದರೆ ನಾವು ಪ್ರತಿ ಸರಿನೂ ಆಯಿಲ್ ಹಾಕಿ ದೋಸೆ ಮಾಡೋದ್ರಿಂದ ಅದೆಲ್ಲ ದೋಸೆ ತವ ಬೇಗನೆ ಹಾಳಾಗೋಗುತ್ತೆ. ಹಾಗಾಗಿ ನಾನು ಈ ವಿಡಿಯೋನ ಮಾಡಿದ್ದೀನಿ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗುತ್ತೆ ಅವರು ದಯವಿಟ್ಟು ಕಮೆಂಟ್ ಸೆಕ್ಷನ್ನಲ್ಲಿ ಕಮೆಂಟ್ ಮಾಡಿ ಹೇಳಿ. ನೋಡಿ, ಇವಾಗ ದೋಸೆ ಆಗ್ತಾಯಿದೆ. ಪ್ರತಿಯೊಂದು ದೋಸೆ ಹಾಕಬೇಕಾದ್ರೂ ನಾವು ಈ ರೀತಿ ನೀಟಾಗಿ ಎಲ್ಲ ಒರೆಸ್ಕೊಂಡ್ರೆ ಆಯಿಲ್ ಇರಲ್ಲ. ಹಾಗಾಗಿ ದೋಸೆ ತವ ಪರ್ಫೆಕ್ಟಾಗಿ ಚೆನ್ನಾಗಿರುತ್ತೆ. 4 ವರ್ಷ ಆಯಿತು ನಾನು ಯೂಸ್ ಮಾಡ್ತಿರೋದು. ಹಾಗಾಗಿ ಸ್ವಲ್ಪ ಯೂಸ್ ಏನಾರು ಆಗುತ್ತೆ ಅಂಥೇಳಿ ನಾನು ಈ ವಿಡಿಯೋನ ಮಾಡ್ತಾಯಿದ್ದೀನಿ. ನಾವು ಡೈರೆಕ್ಟ್ ಆಯಿಲ್ ಹಾಕಿ ಎಲ್ಲ ಮಾಡೋದ್ರಿಂದ ತವ ಬೇಗ ಹಾಳಾಗುತ್ತೆ. ನೋಡಿ, ದೋಸೆ ಎಲ್ಲ ಆಗ್ತಾಯಿದೆ. ನೋಡಿ, ನಾನು ತೋರಿಸ್ತಾ ಇದ್ದೀನಿ. ಕಾಟನ್ ಬಟ್ಟೆ ತೊಗೊಂಡಿದ್ದೀನಿ. ಈ ರೀತಿ ಹಿಂಡಬೇಡಿ ಬಟ್ಟೆನ. ಸ್ವಲ್ಪ ನೀರಿರಲಿ ಬಟ್ಟೆಯಲ್ಲಿ. ನೀರಿದ್ದರೆ ನಮಗೆ ಒರೆಸ್ಲಿಕ್ಕೆ ಹೆಲ್ಪ್ ಆಗುತ್ತೆ. ನಾವು ಪೂರ್ತಿ ಬಟ್ಟೆಯಲ್ಲಿರೋ ನೀರನ್ನು ಹಿಂಡಿಬಿಟ್ರೆ ಕ್ಲೀನ್ ಆಗಲ್ಲ. ಹಾಗಾಗಿ ಸ್ವಲ್ಪ ಬಟ್ಟೆಯಲ್ಲಿ ನೀರನ್ನು ಇಟ್ಟು ನೀಟಾಗಿ ಒರೆಸ್ಕೊಂಡ್ರೆ ಬೇಗ ಆಗೋಗುತ್ತೆ. ನೋಡಿ, ಆಯಿಲು ಕೂಡ ಜಾಸ್ತಿ ದೋಸೆಯಲ್ಲಿ ಆಯಿಲ್ ಇದೆ ಅಂತ ಹೇಳಿನೂ ಅನಿಸಲ್ಲ ನಮಗೆ. ನಾವು ಒಂದು ಟೈಮ್ ಆಯಿಲ್ ಸ್ವಲ್ಪ ಹಾಕಿಬಿಟ್ರೆ ಆಯಿತು. ಪದೇ ಪದೇ ಆಯಿಲೆಲ್ಲ ಹಾಕೋದೆಲ್ಲ ಏನೂ ಇಲ್ಲ. ನೀರು ಚಿಮ್ಸೋದು, ದೋಸೆ ಹಾಕೋದು ಆ ಥರ ಏನೂ ಪ್ರಾಬ್ಲಮ್ ಇಲ್ಲ. ಗ್ಯಾಸ್ ಕಟ್ಟೆಲ್ಲ ಹಾಳಾಗುತ್ತೆ ನಾವು ನೀರನ್ನು ಚಿಮ್ಸ್ಬಿಟ್ಟು ಹಾಕ್ತೀವಲ್ಲ. ನೋಡಿ, ಇವಾಗ ಆಯಿಲೆಲ್ಲ ನಾನು ಬಟ್ಟೆ ತೊಗೊಂಡು ಒರೆಸಿಲ್ಲ. ನೋಡಿ ಎಷ್ಟೆಲ್ಲ ಆಯಿಲ್ ಇದೆ ಅಂಥೇಳಿ. ಹಾಗಾಗಿ ನೋಡಿ, ನೀಟಾಗಿ ಎಲ್ಲ ಕ್ಲೀನ್ ಆಗುತ್ತೆ. ಇವಾಗ ನಾನು ತೋರಿಸ್ತೀನಿ, ಇನ್ನೊಂದು ಸರಿ ತೋರಿಸ್ತೀನಿ ನೋಡಿ. ನಾನು ಯಾವ ರೀತಿ ತೊಗೊಂಡು ಬಟ್ಟೆನ ಒರೆಸ್ತಾ ಇದ್ದೀನಿ ಆ ರೀತಿ ಒರೆಸ್ಕೊಳ್ರಿ. ಬಿಸಿ ಇರುತ್ತೆ, ಬೆರಳಿಗೆಲ್ಲ ಬಿಸಿ ತಾಗತ್ತೆ. ಹುಷಾರಾಗಿ ನೋಡಿ ಎಷ್ಟು ನೀಟಾಗಿ ಕಾಣಿಸುತ್ತೆ. ನಾವು ಒಂದು ದೋಸೆ ಹಾಕಿದ ತಕ್ಷಣ ಇನ್ನೊಂದು ದೋಸೆ ಹಾಕಿದ ತಕ್ಷಣ ತೆಗೆದು ಈ ರೀತಿ ನೀಟಾಗಿ ಪ್ರತಿಯೊಂದು ದೋಸೆಗೆ ಈ ರೀತಿ ಹಾಕ್ತಾ ಮಾಡ್ತಾ ಹೋದರೆ ಚೆನ್ನಾಗಿರತ್ತೆ. ಹಾಗಾಗಿ ನಾನು ಈ ವಿಡಿಯೋನ ಕೆಲವೊಬ್ರಿಗೆ ಯೂಸ್ ಆಗಬಾರ್ದು. ಭಾಳಷ್ಟು ಜನದ್ದು ಇದೇ ಕಂಪ್ಲೇಂಟು, ದೋಸೆ ತವ ಬೇಗ ಹಾಳಾಗೋಗುತ್ತೆ ಅಂಥೇಳಿ. ಹೇಳೋದೇ ಇಲ್ಲ ದೋಸೆ ತವ ಮೇಲೆ ದೋಸೆ ಹಾಕಿದರೆ ಅದು 4-5 ತಿಂಗಳು ಆಯ್ತಂದರೆ ಅದು ಎಷ್ಟೇ ದೋಸೆ ಮಾಡ್ತೀವಂತಂದ್ರು ಕೆಲವೊಂದು ಟೈಮು ದೋಸೆ ಎಷ್ಟು ನಾವು ಮೇಲೆ ಬರೋದೇ ಇಲ್ಲ. ಹಾಗಾಗಿ ಈ ರೀತಿ ಮಾಡೋದ್ರಿಂದ ನೀವು ಎಷ್ಟು ವರ್ಷ ಯೂಸ್ ಮಾಡಿದ್ರೂ ಈ ತವನ ಹಾಳಾಗಲ್ಲ. ನೋಡಿ, ನಾನು ಪ್ರತಿಯೊಂದು ದೋಸೆಗೂ ಹಾಕ್ತಾ ಈ ಥರ ನೀಟಾಗಿ ಒರೆಸ್ಕೊಳ್ತಿದ್ದೀನಿ.
ಏನು ಆಯಿಲಿಂದೆಲ್ಲ ಜಿಡ್ಡಿರುತ್ತೆ ಅದೆಲ್ಲ ಬಂದುಬಿಡುತ್ತೆ. ನೀರಿರುತ್ತಲ್ಲ, ನಾವು ನೀರು ಯೂಸ್ ಮಾಡ್ತಿರೋ ನೀರು ಒಂದು 4-5 ದೋಸೆ ಆದಮೇಲೆ ನೀರು ಚೇಂಜ್ ಮಾಡ್ತಾ ಹೋಗಬೇಕು. ನೋಡಿ ಪರ್ಫೆಕ್ಟ್ ಆಗುತ್ತೆ ದೋಸೆ. ಈ ವಿಡಿಯೋ ಇಷ್ಟ ಆಯ್ತಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.